ಕರ್ನಾಟಕದ ಜನತೆಗಷ್ಟೇ ಅಲ್ಲದೆ ಇಡೀ ಭಾರತದ ಜನತೆಗೆ ದಿನಾಂಕ 12-4-2026 ರವಿವಾರದಂದು ಹೆಮ್ಮೆ ಪಡುವ ದಿನವೆಂದು ಹೇಳಬಹುದು. ಕಳೆದ 4-5 ವರ್ಷ ಜಗತ್ತಿನಲ್ಲೆಡೆ ಯುದ್ಧಗಳೇ ನಡೆಯುತ್ತಿವೆ. ಯುದ್ಧದ ಪರಿಣಾಮ ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ಸರಿಯಾಗಿ ಪೂರೈಕೆಯಾಗುತ್ತಿಲ್ಲ. ಹಾಗಾಗಿ ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ಗಳ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆಗೆ ಪರಿಹಾರವೆಂಬಂತೆ ನಮ್ಮ ನಾಡಿನವರೇ ಆದ ಶ್ರೀ ಬಾಷಾ ಸೈಯದ್ ಅವರು ತಮ್ಮ ತಂಡ ಕಟ್ಟಿಕೊಂಡು ಧಾರವಾಡ ಜಿಲ್ಲೆಯ ಬೇಲೂರು ಕೈಗಾರಿಕಾ ಘಟಕದಲ್ಲಿ ಮೇಕ್ ಇನ್ ಇಂಡಿಯಾ ಸ್ಫೂರ್ತಿದಾಯಕ ರಿವೆಲ್ ಎನ್ನುವ ಬ್ಯಾಟರಿ ಚಾಲಿತ ದ್ವಿಚಕ್ರ ವಾಹನಗಳ ಉತ್ಪಾದಕ ಘಟಕವನ್ನು ಆರಂಭಿಸಿದ್ದಾರೆ. ಈ ಭವ್ಯ ಸಂಭ್ರಮಕ್ಕೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಎಂದೇ ಖ್ಯಾತಿ ಪಡೆದಿರುವ ಗೋಕಾಕ್ನ ಸಾಹುಕಾರ ಶ್ರೀ ಸತೀಶ್ ಜಾರಕಿಹೊಳಿಯವರು ಮುಖ್ಯ ಅತಿಥಿಗಳಾಗಿ ಹಾಗೂ ಉದ್ಘಾಟಕರಾಗಿ ಆಗಮಿಸಿದ್ದು ಹೆಮ್ಮೆಯ ವಿಚಾರವಾಗಿತ್ತು. ಅದೇ ರೀತಿ ವೇದಿಕೆಯಲ್ಲಿ ಸರ್ವೋತ್ತಮ್ ಜಾರಕಿಹೊಳಿ, ಬಾಷಾ ಸೈಯದ್, ಆಮ್ರೇನ್ ಸೈಯದ್, ಮಹೇಶ್ ಗೊಂಗಡಿ ಹಾಗೂ ಜಗದೀಶ್ ಸಾವಂತ್ ಅವರು ವೇದಿಕೆಯನ್ನು ಹಂಚಿಕೊಂಡಿದ್ದರು. ಅದೇ ರೀತಿ ಸಾಹುಕಾರ ಸತೀಶ್ ಜಾರಕಿಹೊಳಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದರಲ್ಲಿ ಸದ್ಯ ಮಟ್ಟಿಗೆ 5 ವಾಹನಗಳನ್ನು ಲಾಂಚ್ ಮಾಡಲಾಗಿದ್ದು, ಮೊದಲನೆಯದು ವೆನಮ್, ಎರಡನೆಯದು ಥ್ರಸ್ಟ್, ಮೂರನೆಯದು ರೈಸ್, 4ನೆಯ ಹಾಗೂ 5ನೆಯದಾಗಿ ಎಲೆಕ್ಟ್ರಾ N1 ವಾಹನಗಳನ್ನು ಬಿಡುಗಡೆ ಮಾಡಿದ್ರು. ಅದಷ್ಟೇ ಅಲ್ಲದೆ ಸಮಯದ ಅಭಾವದಿಂದ ಬರಲು ಅನಾನುಕೂಲವಾದಂತಹ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಎಂಬಿ ಪಾಟೀಲ್, ಪ್ರಸಾದ್ ಅಬ್ಬೈ ಹಾಗೂ ವಿನಯ್ ಕುಲಕರ್ಣಿ ಅವರುಗಳು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಶುಭಾಶಯಗಳನ್ನು ಬಾಷಾ ಸೈಯದ್ ಹಾಗೂ ಅವರ ತಂಡಕ್ಕೆ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು, ಇದು ಭಾರತೀಯ ಕಂಪನಿ, ಇದು ಯಾವುದೇ ವಿದೇಶಿ ವಸ್ತುಗಳ ಮೇಲೆ ಅವಲಂಬನೆಯಾಗಿಲ್ಲ. ಭಾರತದಲ್ಲಿ ತಯಾರಾಗುವ ವಸ್ತುಗಳನ್ನು ಪಡೆದು ಭಾರತದಲ್ಲಿ ಉತ್ಪಾದಿಕಾ ಘಟಕ ಮಾಡಿರುತ್ತಾರೆ ಎಂದು ಹೇಳಿದರು. ರಿವೆಲ್ ಕಂಪನಿಯ ಒಡೆತನದ ಅಧಿಪತಿ ಸೈಯದ್ ಬಾಷಾ ಅವರು ನಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ವಾಹನದ ವಿನ್ಯಾಸತೆ ಹಾಗೂ ವಿಶೇಷತೆಗಳ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಧಾರವಾಡ. ನನ್ನ ಹೆಸರು ಬಾಷಾ ಸೈಯದ್ ಅಂತ. ನಾವು ರಿವಿಲ್ ಎಲೆಕ್ಟ್ರಿಕ್ ಪ್ರೈವೇಟ್ ಲಿಮಿಟೆಡನ್ನು ಕರ್ನಾಟಕದಲ್ಲಿ ನಮ್ಮ ಸ್ಪೆಷಲಿ ಧಾರವಾಡದಲ್ಲಿ ಮ್ಯಾನುಫ್ಯಾಕ್ಚರ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದರಿಂದ ಒಂದು ಟೀಮ್ R&D ಮಾಡ್ತಾ ಇತ್ತು. ನಾವು ಎಲ್ಲ ಕಂಪನಿದವರು ಪ್ಯಾನ್ ಇಂಡಿಯಾದಲ್ಲಿ ಎಲ್ಲರೂ ಚೈನಾದಿಂದ ಸ್ಟಾಕ್ ತಂದು ಡೀಲರ್ಸಿಗೆ ಸರ್ವೀಸು, ಕಸ್ಟಮರಿಗೆ ಪ್ರಾಬ್ಲಮ್ಮು, ಇದನ್ನ ಸಿಕ್ಕಾಪಟ್ಟೆ ನಾವು ನೋಡಿದ್ದೀವಿ. ನಮ್ಮದು ಎಕ್ಸ್ಪೀರಿಯನ್ಸ್ 7-8 ವರ್ಷ ಇದೆ. ಇದರಲ್ಲಿ ಎಲ್ಲ ಪ್ರಾಬ್ಲಮ್ಸನ್ನು ನಾವು ನೋಡಿದ್ದೀವಿ. ಆ ಪ್ರಾಬ್ಲಮ್ ಜನರಿಗೆ ಬರಬಾರ್ದು, ನಮ್ಮ ಡೀಲರ್ಸಿಗೆ ಬರಬಾರ್ದು ಅಂತೇಳಿ ನಾವು ಕರ್ನಾಟಕದಲ್ಲಿ ನಮ್ಮ ಸ್ವಂತ ಮ್ಯಾನುಫ್ಯಾಕ್ಚರಲ್ಲಿ ನಾವು ಟೋಟಲಿ ಮೇಕ್ ಇನ್ ಇಂಡಿಯಾ ವೆಹಿಕಲನ್ನು ಮಾಡಿದ್ದೀವಿ. ಇದರಿಂದ ನಮ್ಮ ಡೀಲರ್ಸಿಗೆ ಸರ್ವಿಸ್ ಇಶ್ಯೂ ಇರಲ್ಲ. ನಮ್ಮ ಡೀಲರ್ಸಿಗೆ ಇಷ್ಟು ಸರ್ವಿಸ್ ಫೆಸಿಲಿಟಿ ನಾವು ಕೊಡ್ತಾ ಇದ್ದೀವಿ. ಇದನ್ನು ನಾವು ಸಕ್ಸಸ್ ಮಾಡಲಿಕ್ಕೆ ನಮ್ಮದು R&D ಟೀಮ್ ಅದನ್ನು ಸಕ್ಸಸ್ ಮಾಡಿದೆ. ನಾವು ಮಾರ್ಕೆಟಿಂಗ್ ಮಾಡೋಕ್ಕೆ ನಾವು ಸಕ್ಸಸ್ ಮಾಡಿದ್ದೀವಿ. ಇದರಿಂದ ನಮಗೆ ಎಲ್ಲ ಪಾಲಿಟಿಷಿಯನ್ಸ್ ಲೀಡರ್ಸು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಮೇಕ್ ಇನ್ ಇಂಡಿಯಾ ಇದೆ. ನಮ್ಮ ಜನಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾವು ಬಂದಿರೋದು ಮೇಕ್ ಇನ್ ಇಂಡಿಯಾ ವೆಹಿಕಲಲ್ಲಿ, ಅದು ನಮ್ಮ ಧಾರವಾಡ ಅನ್ನೋ ಊರಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಇದು ಸಿಂಪಲ್ ಒಂದು ವರ್ಡ್ ನಾವು ಮಾಡಿದ್ದೀವಿ. ಇಮ್ಯಾಜಿನ್ ಇನ್ ಬೆಳಗಾಂ, ಮ್ಯಾನುಫ್ಯಾಕ್ಚರ್ ಇನ್ ಗಾಜಿಯಾಬಾದ್, ಅಸೆಂಬಲ್ ಇನ್ ಧಾರವಾಡ, 100% ಮೇಕ್ ಇನ್ ಇಂಡಿಯಾ ವೆಹಿಕಲ್.